ನಾರಾಯಣಗೌಡರು ಹಾಗೂ DCM DK ಶಿವಕುಮಾರ್ ಅವರ ಸಂಬಂಧ ತುಂಬ ಚೆನ್ನಾಗಿತ್ತು. ಇತ್ತೀಚೆಗೆ ಅದು ಅಳಿಸೋಗಿದೆಯಾ? ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಇದೇ ಕಾರಣ. ಯಾಕೆ ಅಂತಂದರೆ ಅವರು ಜೈಲಲ್ಲಿದ್ದಾಗ ಶ್ಯೂರಿಟಿ ಕೊಟ್ಟಿದ್ದು ನಾರಾಯಣಗೌಡರು, ಅವ್ರನ್ನ ಬರಮಾಡಿಕೊಳ್ಳೋದಕ್ಕೆ ಹೋಗಿದ್ದು ನಾರಾಯಣಗೌಡರು, ಅವ್ರನ್ನ ಕರ್ನಾಟಕಕ್ಕೆ ವಾಪಸ್ ಅಲ್ಲಿಂದ ಕರ್ಕೊಂಬಂದಿದ್ದು ಕೂಡ ಸಾಥ್ ಕೊಟ್ಕೊಂಡು ನಾರಾಯಣಗೌಡರು. ಹೀಗಿದ್ದಂಥ ಸಂಬಂಧ ಇವತ್ತು ಯಾಕೆ? ಬಹುಶಃ ನಾನು ಕೊಟ್ಟಂತ ಇನ್ಫಾರ್ಮೇಶನ್ ಕರೆಕ್ಟ್ ಅಲ್ವಾ? ಅಲ್ಲ 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 ನಾನು ಯಾವುದೇ ಶ್ಯೂರಿಟಿ ಕೊಟ್ಟಿಲ್ಲ. ಶ್ಯೂರಿಟಿ ನಾನು ಯಾರು ಅವ್ರಿಗೆ ಕೊಡುವಷ್ಟು ದೊಡ್ಡವನು ನಾನು ಆಗಿರಲಿಲ್ಲ. ಬಹುಶಃ ಅವರು ಜೈಲಿಗೆ ಹೋದಾಗ ನಾನು ಅವ್ರ ಪರವಾಗಿ ಒಂದು ದೊಡ್ಡ ರ್ಯಾಲಿ ಮಾಡಿದೆ. ಅವರಿಂದ ಲಾಭ ಪಡ್ಕೊಂಡವರು, ಅವರಿಂದ ಎಲ್ಲ ಪ್ರಯೋಜನಗಳನ್ನ ಪಡ್ಕೊಂಡವ್ರು ಯಾರೂ ಸಹ ಅವತ್ತು ರ್ಯಾಲಿ ಮಾಡೋಕ್ಕಾಗಲಿ ಅವ್ರ ಪರವಾಗಿ ಪ್ರತಿಭಟಿಸ್ಲಿಕ್ಕಾಗಿ ಮುಂದೆ ಬಂದಿರಲಿಲ್ಲ. ಅದು ಅವತ್ತು ಹೇಳಿದರು, ಅವರು ನನಗೆ ಹೇಳಿದರು ಫೋನಲ್ಲಿ, ನಿನ್ನ ಋಣ ಇದೆ, ತೀರಿಸ್ತೀನಪ್ಪ ಅಂತ ಹೇಳಿದರು. ಬಟ್ ಡಿಸೆಂಬರ್ 27 ಅದನ್ನು ತೀರಿಸ್ಕೊಂಡವ್ರೆ ಅಷ್ಟೇ ಅಂತ ಅನಿಸುತ್ತೆ ನನಗೆ. ಅದೇ ನಿಜವಾದ ಋಣ ಅಂತ ಅನಿಸುತ್ತೆ. ಅಂದರೆ ಈಗ ತೀರಿಸ್ಕೊಳ್ಳೋದೇ ಋಣ ಅಂತ ಅನಿಸ್ಕೊಳ್ಳುತ್ತೆ. ಅರ್ಥ ಆಗಿಲ್ಲ. ನಮ್ಮ ಪರವಾಗಿ ನಾನು ನೋಡಿ, ಯಾರ್ಯಾರೋ ಏನೇನೋ ಮಾಡಿ ಜೈಲಿಗೆ ಹೋದಾಗ ಸಮರ್ಥನೆ ಮಾಡಿಕೊಂಡು ಅವ್ರ ಪರವಾಗಿ ನಿಂತ್ಕೊಂಡಂಥ ಇತಿಹಾಸ ನಮ್ಮ ಕಣ್ಮುಂದಿದೆ. ನಾನು ನೋಡಿದ್ದೀನಿ. ಹೆಸರು ಬೇಡ, ಒಬ್ಬ ಮುಖ್ಯಮಂತ್ರಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅವತ್ತು ಎಲ್ಲರೂ ಸಮರ್ಥನೆ ಮಾಡಿಕೊಂಡ್ರು, ಎಲ್ಲರೂ ಸಹ ಅವ್ರ ಪರವಾಗಿ ನಿಂತ್ಕೊಂಡ್ರು. ಆದರೆ ನನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ DK ಶಿವಕುಮಾರ್ ಅವರಿಗೆ ಅದ್ಯಾಕೆ ಶಕ್ತಿ ಇರಲಿಲ್ವೋ ಏನೋ ಗೊತ್ತಿರಲಿಲ್ಲ. ಸರ್ಕಾರದ ಒಂದು ಭಾಗವಾಗಿರುವಂಥ DK ಶಿವಕುಮಾರ್ ಅವರು ನನ್ನ ಅವತ್ತು ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅವರು ಮಾಡ್ಕೊಳ್ಳಲಿಲ್ಲ, ಕೈ ಬಿಟ್ಟು ಕೂತ್ಕೊಂಡ್ರು. ನಾನು ಮಾಡಿದ್ದು ಏನು ಡಕಾಯಿತಿ, ದರೋಡೆ, ಕೊಲೆ, ಇನ್ನೊಂದು ಮಾಡಿರಲಿಲ್ಲ. ಕನ್ನಡದ ಪರವಾಗಿ ಇಡೀ ಕರ್ನಾಟಕ ನಮ್ಮ ಹೋರಾಟವನ್ನು ಒಪ್ಕೊಂಡಿದೆ, ಕನ್ನಡಿಗರು ಒಪ್ಕೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾರಾಯಣಗೌಡರು ಮಾಡಿದ್ದು ಬಹು ದೊಡ್ಡ ಅಪರಾಧ ಅಲ್ಲ ಅಂತ ಹೇಳಿ ಶಿವಕುಮಾರ್ ನಮ್ಮ ಪರವಾಗಿ ನಿಲ್ಬೋದಾಯಿತು. ಶಿವಕುಮಾರ್ ಪರವಾಗಿ ನಿಲ್ಲಿಲ್ಲ. ಅದ್ಯಾಕೋ ನನಗೆ ಗೊತ್ತಿಲ್ಲ. ಅವ್ರ ಕೈ ಕಟ್ಟಿದವ್ರು ಯಾರು ಅಂತ ಹೇಳಿ ಇವತ್ತರೆಗೂ ನನಗೆ ಗೊತ್ತೇ ಇಲ್ಲ. ಕೈ ಕಟ್ಟಿಲ್ಲ ಅಂದಿದ್ರೆ ಧ್ವನಿ ಎತ್ತುತ್ತಾ ಇದ್ರು ಅನ್ನೋ ವಿಶ್ವಾಸ ಅದ್ರ ಒಂದು ವಾರದ ಮುಂಚೆ ಮಾತಾಡಿದ್ದಾರೆ. ಅವ್ರು ಮಾಡ್ತಿರೋ ಹೋರಾಟ ಸರಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಆದರೆ 27 ನಂತರ ಅವರ ಧ್ವನಿ ಬೇರೆ ಆಗುತ್ತೆ. ಹಾಗಾಗಿ ಅದರಿಂದ ಯಾವ ಕೈಗಳು ಕೆಲಸ ಮಾಡೋದು, ಏನು ಎಂಥದ್ದು ನನಗೆ ಇವತ್ತವರೆಗೂ ಅದು ನಿಗೂಢವಾಗಿದೆ, ಗೊತ್ತಿಲ್ಲ. ನನಗೆ ಯಾವಾಗಲೂ ಅನಿಸೋದು, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ಇವತ್ತು ನಮ್ಮ ಭಾಷೆಗೋಸ್ಕರ ನಾವು ಹೋರಾಟ ಮಾಡೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವ. ಯಾಕಿಂಥ ಒಂದು ಸ್ಥಿತಿಗೆ ಬಂದ್ವಿ, ಏನು ಕಾರಣ ಅಂತ ಯಾವಾಗಲೂ ಕಾಡ್ತಾ ಇರುತ್ತೆ. ನೋಡಿ, ಪಕ್ಕದ ರಾಜ್ಯ ತಮಿಳುನಾಡು, ಅಲ್ಲಿಯ ರಾಜಕಾರಣಿಗಳನ್ನ ನಾವು ಉದಾಹರಣೆಯಾಗಿ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ. ನಮ್ಮನ್ನು ಆಳುವಂಥ ಸರ್ಕಾರಗಳು, ನಮ್ಮನ್ನು ಆಳುವಂಥ ಅಧಿಕಾರಿಶಾಹಿಗಳು, ನಾವೇ ಆಯ್ಕೆ ಮಾಡಿ ಕಳಿಸಂಥ ಜನಪ್ರತಿನಿಧಿಗಳು, ಅವರಿಗೆ ಈ ನೆಲದ ಬಗ್ಗೆ ನಿಷ್ಠೆ, ಬದ್ಧತೆ, ಅಭಿಮಾನ, ಕಳಕಳಿ ಇಲ್ಲದೆ ಹೋದಾಗ ನಮ್ಮಂಥವ್ರು ಬೀದಿಗೆ ಬರಬೇಕಾಗತ್ತಷ್ಟೇ. ಹಾಗೆ ನೀವು ಎಲ್ಲೇ ಇರ್ರಿ, ಹೇಗೆ ಇರ್ರಿ, ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರ್ರಿ, ಎಲ್ಲಿ ಹೋಗ್ರಿ, ಕನ್ನಡದ ವಿಚಾರದಲ್ಲಿ ಕನ್ನಡಿಗರು ರಾಜಿ ಆಗಬಾರ್ದು. ಕನ್ನಡದ ನೆಲದಲ್ಲಿ ಕನ್ನಡಿಗರೇ ಸಾರ್ವಭೌಮನಾಗಬೇಕು, ಕನ್ನಡವೇ ಸಾರ್ವಭೌಮ ಭಾಷೆ ಆಗಬೇಕು. ಅದರಲ್ಲಿ ತಾವು ರಾಜಿ ಆಗಬಾರ್ದು. ಆದಷ್ಟು ಕನ್ನಡವನ್ನು ಬಳಸಿ, ಕನ್ನಡ ಗೊತ್ತಿಲ್ಲದೆ ಇರುವಂಥವ್ರಿಗೆ ಕನ್ನಡ ಕಲಿಸುವಂಥ ಕೆಲಸ ಮಾಡಬೇಕು ಹೊರತು ನೀವು ಅವ್ರ ಭಾಷೆಯನ್ನೇ ಕಲಿತು ನಮ್ಮ ಭಾಷೆಯನ್ನು ಮರೆಯುವಂಥ ಕೆಲಸ ಆಗಬಾರ್ದು. ಹಾಗಾಗಿ ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕನ್ನಡದ ಮಕ್ಕಳು ಎಲ್ಲ ಕೆಲಸಕ್ಕೂ ಸಿದ್ಧವಾಗಬೇಕು. ನಾನು ಈ ಕೆಲಸ ಮಾಡಲ್ಲ, ಆ ಕೆಲಸ ಮಾಡಲ್ಲ ಅಂಥೇಳಿ ಬೇರೆಯವರೆಲ್ಲ ಬಂದು ಇಲ್ಲಿ ನಮ್ಮ ಬದುಕನ್ನು ಕಿತ್ಕೊಳ್ಳೋದ
ಬದುಕನ್ನು ಕಿತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡದೆ ಎಲ್ಲ ಕ್ಷೇತ್ರದಲ್ಲಿ ಕನ್ನಡಿಗರು ವ್ಯಾಪಾರ ಮಾಡೋಕ್ಕೂ ತಯಾರಿರಬೇಕು, ಪರಕ್ಕೆ ಕೊಟ್ಟರೆ ಕಸ ಗುಡ್ಸೋಕ್ಕೂ ತಯಾರಿರಬೇಕು. ಹಾಗಾಗಿ ಎಲ್ಲ ಕೆಲಸದಲ್ಲೂ ಸಹ ಕನ್ನಡಿಗರು ನಾವಿದ್ದೀವಿ ಅನ್ನೋದು ತೋರಿಸ್ಬೇಕು. ಅದಕ್ಕೋಸ್ಕರ ತಾವೆಲ್ಲ ಕನ್ನಡಿಗರಲ್ಲಿ ನಾನು ಮನವಿ ಮಾಡ್ಕೋತೀನಿ, ಮತ್ತೊಮ್ಮೆ ಎಲ್ಲ ಕ್ಷೇತ್ರದಲ್ಲಿ ಕನ್ನಡದ ಡಿಮ ಬಾರಿಸ್ಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮಗೆಲ್ಲರಿಗೂ ಸಹ ಮತ್ತೊಮ್ಮೆ 27ರ ಹೋರಾಟವನ್ನು ಬೆಂಬಲಿಸಿದ್ದಕ್ಕೋಸ್ಕರ ನಿಮಗೆ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು ನಾರಾಯಣಗೌಡ್ರೆ. ನಮಸ್ತೆ. ಇದಾಗಿತ್ತು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರ ಮಾತು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆಗ ಮತ್ತೊಂದು ವಿಚಾರಗಳು ಕೇಳ್ಪಟ್ವಿ. ಯಾಕೆ ಮಾಲ್ ಆಫ್ ಏಷ್ಯಾ, ಯಾಕೆ ಮಂತ್ರಿ ಮಾಲ್, ಯಾಕೆ ಲುಲು ಮಾಲ್ಗೆ ಹೋಗಲಿಲ್ಲ ಕನ್ನಡ ಕಾರ್ಯಕರ್ತರು? ಎಲ್ಲ ಮಾಲ್ಗಳಿಗೂ ಹೋದು, ಯಾವ ಮಾಲ್ಗೂ ಬಿಟ್ಟಿಲ್ಲ. ಮಂತ್ರಿ ಮಾಲು ಬಿಟ್ಟಿಲ್ಲ, ಓರೈಲ್ ಮಾಲು ಬಿಟ್ಟಿಲ್ಲ, ಲೂಲು ಮಾಲು ಬಿಟ್ಟಿಲ್ಲ. ಎಲ್ಲದರಲ್ಲೂ ಕನ್ನಡ ಇದೆ, ಗಮನಿಸಿರ್ಬೋದು. ಎಲ್ಲದರಲ್ಲೂ ಕನ್ನಡ ಇದೆ. ಆದರೆ ಮಾಲ್ ಆಫ್ ಏಷ್ಯಾದಲ್ಲಿ ಕನ್ನಡ ಇರಲಿಲ್ಲ. ಮತ್ತು ಕನ್ನಡ ಹಾಕಲ್ಲ ಅಂತ ಹೇಳಿ ನಾವೊಂದು ನೋಟಿಸ್ ಕೊಟ್ಟಿದ್ದಕ್ಕೆ, ಒಂದು ಲೆಟ್ರು ಬರೆದಿದ್ದಕ್ಕೆ ನನ್ನ ವಿರುದ್ಧ ಕೋರ್ಟ್ಗೆ ಹೋದ. ಆ ಕಾರಣಕ್ಕೋಸ್ಕರ ಮಾಲ್ ಆಫ್ ಏಷ್ಯಾದಲ್ಲಿ ಕನ್ನಡ ಹಾಕಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅವ್ರ ವಿರುದ್ಧ ಪ್ರತಿಭಟಿಸ್ತೋ ಹೊರತು ಬೇರೆ ಯಾವುದೇ ಕಾರಣಕ್ಕಲ್ಲ, ಯಾವುದೇ ಉದ್ದೇಶ ಇರಲಿಲ್ಲ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರ್ ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.